ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಅಮ್ಮ ನನ್ನನ್ನು ಇಲ್ಲಿ ಕೂರಿಸಿ ಹೋಗಿ 1 ತಾಸಾಗಿರಬಹುದಾ? ದೇವಸ್ಥಾನ ಒಳಗೆ ಆ ಉದ್ದ ಕಲ್ಲುಕಟ್ಟೆಯ ಮೇಲೆ ಒಬ್ಬಳೇ ಕೂತ ಸೋನು ಪುಟ್ಟಿಗೆ ಹಾಗೆನಿಸಿದಾಗ ಬೆಳಗ್ಗೆ 10 ಗಂಟೆ ಇರಬಹುದು. ಗೌರಮ್ಮನ ಬೆಟ್ಟದ ಜಾತ್ರೆ ಆ ಹೊತ್ತಿಗಾಗಲೇ ಕಳೆಗಟ್ಟಲು ಸಿದ್ಧತೆ ನಡೆಸಿತ್ತು. ಹಣ್ಣು ಕಾಯಿ ಮಾರುವವರು, ಇತರೆ ಸಾಮಾನು ಮಾರುವವರು, ಮೆಹಂದಿ ಬಿಡಿಸುವವರು, ಆಟಿಕೆಯವರು ಡೇರೆ ಬಿಚ್ಚಿ ವಿಪರೀತ ಗಡಿಬಿಡಿಯಲ್ಲಿ ಇದ್ದಂತೆ ತಮ್ಮ ತಮ್ಮ ಅಂಗಡಿಗಳ ವ್ಯಾಪ್ತಿ ಗುರುತಿಸಿಕೊಳ್ಳುತ್ತಿದ್ದರು. ಬಣ್ಣದ ಜ್ಯೂಸು, ಬೇಲ್ಪುರಿಯಂತಹವರು ಸುಮ್ಮನಾದರೂ ಕೈಲಿದ್ದ ಬಟ್ಟೆಯಿಂದ ತಟ್ಟೆ, ಬಟ್ಟಲು, ಗಾಡಿ ಒರೆಸುತ್ತಿದ್ದರು. ಗರ್ಭಗುಡಿಯ ಪ್ರಾಂಗಣವು ಜನರಿಂದ ತುಂಬಿ ತುಳುಕುತ್ತಿತ್ತು. ಕಟ್ಟೆಯ ಮೇಲೆ ಕೂತಿದ್ದ ಸೋನು ಬೇಸರದಲ್ಲಿ ಒಮ್ಮೆ ಆಕಳಿಸಿ ಸುತ್ತಲೂ ಯಾರನ್ನೋ ಹುಡುಕಾಡಿ ಮತ್ತೆ ತನ್ನ ಗುಲಾಬಿ ಬಣ್ಣದ ಫ್ರಾಕ್ ನೋಡಿಕೊಂಡಳು. ಫ್ರಾಕಿನ ಕೇಸರಿ ಬಣ್ಣದ ಬೊಟ್ಟು ಬೊಟ್ಟಿನ ಚಿಟ್ಟೆಯ ಚಂದಕ್ಕೆ ಮರುಳಾಗಿ ಅವನ್ನು ಮೆಲ್ಲಗೆ ನೇವರಿಸಿ ತಾನಿದ್ದ ಜಾಗದಲ್ಲೇ ಸ್ವಲ್ಪ ತಿರುಗಿ ಬಾಗಿಲ ಕಡೆ ಮುಖ ಮಾಡಿಕೊಂಡಳು. ಚಿಟ್ಟೆಯ ರೆಕ್ಕೆ ತುದಿಯಲ್ಲಿರುವ ನೀಲಿ ಬಣ್ಣ ಕೈಗೆ ಹತ್ತಿಕೊಂಡರೆ ಮಜಾ ಇರುತ್ತದೆ ಅನ್ನಿಸಿತಾದರೂ ಮೊನ್ನೆ ಆಡುವಾಗ ನಿಜವಾದ ಚಿಟ್ಟೆ ಮುಟ್ಟಿ ಅದರ ರೆಕ್ಕೆಯ ಹುಡಿ ಕೈಗಳಿಗೆ ಮೆತ್ತಿದ್ದನ್ನು ಅಮ್ಮನಿಗೆ ತೋರಿಸಿದಾಗ ಬೈದಿದ್ದಳು. ಹಾಗೆಲ್ಲ ಮಾಡಿದರೆ ಚಿಟ್ಟೆಗೆ ಗಾಯವಾಗದೆ ಸೋನು? ಸಾರಿ ಕೇಳು ಮಾಮಿಯಲ್ಲಿ. ಚಿಟ್ಟೆಗೆ ನೋವು ಮಾಡಿದ್ದಕ್ಕೆ ಮಾಮಿಯಲ್ಲಿ ಸಾರಿ ಕೇಳಿಸಿದ್ದಳು. ಅಮ್ಮ ಸಂಜೆ. ಅಮ್ಮ ತನ್ನನ್ನು ಇಲ್ಲಿ ಕೂರಿಸಿ ಈಗ ಬರ್ತೀನಿ ಅಂತ ಹೋಗಿ ಖಂಡಿತವಾಗೂ ಈಗ 2 ತಾಸಾಗಿದೆ. ಗಾಳಿಯೇ ಇಲ್ಲದ ಈ ದೇವಸ್ಥಾನದಲ್ಲಿ ವಿಪರೀತ ಸೆಕೆ. ಮುಖದ ಮೇಲೆ ಒದ್ದೆಯಾಗಿ ಅಂಟಿಕೊಂಡಿದ್ದ ಮುಂಗುರುಳನ್ನು ಹಿಂದೆ ಮಾಡಿಕೊಳ್ಳುವಾಗ ಮೂಗು ಗುಳುಗುಳು ಆಗಿ ಒರೆಸಲು ಕರ್ಚೀಫು ಹುಡುಕುತ್ತಿದ್ದಳು ಸೋನು. ಅರೆ, ಹೊರಡುವಾಗ ಪಿನ್ನು ಹಾಕಿ ಫ್ರಾಕಿಗೆ ಸಿಕ್ಕಿಸಿದ್ದಳಲ್ಲ ಅಮ್ಮ, ನೆನಪಿದೆ ಚೆನ್ನಾಗಿ. ಇಲ್ಲೇ ಎಲ್ಲೂ ಬಿದ್ದು ಹೋಗಿರಬೇಕು. ಸುತ್ತೆಲ್ಲ ಹುಡುಕಾಡಿ ತನ್ನ ದಟ್ಟ ನೆರಿಗೆಯ ಫ್ರಾಕಿನೊಳಗೆ ಇರಬಹುದೇ ಫ್ರಾಕನ್ನು ಇಷ್ಟಗಲಕ್ಕೆ ಹರವಿಕೊಂಡವಳಿಗೆ ಅದರ ಚಿಟ್ಟೆಗಳು ಈಗ ಇನ್ನಷ್ಟು ಮೋಹಕವಾಗಿ ಕಂಡವು. ತಾನೀಗ ಎದ್ದು ಆಚೆ ಹೋದರೆ ಅವು ಈ ಫ್ರಾಕಿಂದ ಪುರ್ರನೆ ಹಾರಿ ದೂರ ಹೋಗಬಹುದು. ಆಗ ಈ ಅಂಗಿ ಸಾದಾ ಆಗುತ್ತದೆ. ಆದರೆ ಹಾರಿದ ಚಿಟ್ಟೆಗಳು ಮತ್ತೆ ಬಂದು ಕೂರಲು ಫ್ರಾಕಿನ ಮೇಲೆ ನಾನೇ ಸ್ಕೆಚ್ ಪೆನ್ನಿಂದ ಹೂವನ್ನು ಬಿಡಿಸಿಕೊಳ್ಳಬಹುದು. ಸೋನುವಿಗೆ ಹೂವಿನ ಲಂಗದ ನೆನಪಾಗಿ ಅದರಲ್ಲಿ ತಾನಿನ್ನೂ ಚಂದ ಕಾಣಬಹುದು ಎನ್ನಿಸಿತು. ಮೂಗಿನ ತುದಿಯಲ್ಲಿದ್ದ ಸಿಂಬಳ ಇನ್ನೇನು ಆಚೆ ಬಂದೇ ಬಿಡುತ್ತದೆ ಎನ್ನುವ ಭಯದಲ್ಲಿ ಕರ್ಚೀಫು ಹುಡುಕಲು ಏಳ ಹೋದವಳಿಗೆ ಫ್ರಾಕಿನ ಹಂಚಿನಿಂದ ಹೊರಬಂದಿದ್ದ ಗುಲಾಬಿ ಬಣ್ಣದ ಲೇಸಿನ ಒಂದೆಳೆ ದಾರ ಬೆರಳಿಗೆ ಸಿಕ್ಕಿ ಸುಯ್ಯನೆ ಆಚೆ ಬಂದಿತು. ಬೆರಳಿನಿಂದ ಬಿಡಿಸಲು ಹೋದರೆ ಸುರಸುರ್ರನೆ ಆಚೆ ಬರ್ತಿದೆ. ಇಳಿಯುತ್ತಿದ್ದ ಸಿಂಬಳ ಒರೆಸುವುದನ್ನು ಮರೆತ ಸೋನುವಿಗೆ ಹೀಗೆ ಸುಯ್ಯನೆ ಬರುವ ದಾರ ಮಜವೆನಿಸಿ ಮತ್ತು ಎಳೆಯತೊಡಗಿದಳು. ತಲೆ ತಗ್ಗಿಸಿ ಎಳೆಯುತ್ತಿದ್ದ ಸೋನು ಪುಟ್ಟಿಗೆ ಅಮ್ಮನೂ ಅಷ್ಟೇಯೂ ತನ್ನನ್ನು ಇಲ್ಲಿ ಬಿಟ್ಟು ಹೋಗಿ ಬಹಳ ಸಮಯವಾಗದೆಂದೆನಿಸಿ ದಾರ ಎಳೆಯುವುದು ಬೇಸರವಾಯಿತು. ಅಮ್ಮನ ನೆನಪಿಗೆ ಕಣ್ಣು ತುಂಬಿಕೊಂಡವು. ಎಳೆದಿಟ್ಟ ದಾರದ ಪುಟ್ಟ ಗುಡ್ಡೆಯ ಮೇಲೆ ಕೈಯಾಡಿಸಿ ಫ್ರಾಕಿನ ಕೆಳತುದಿಯಿಂದ ಕಣ್ಣೀರನ್ನು ಸಿಂಬಳವನ್ನು ಒಟ್ಟಿಗೆ ಸೀಟಿಕೊಂಡಳು ಸೋನು. ಕೈಗೆ ಮೆತ್ತಿದ್ದ ಸಿಂಬಳವನ್ನು ಮತ್ತೆ ಫ್ರಾಕಿಗೆ ಒರೆಸಿಕೊಳ್ಳುವಾಗಲೇ ಯಾಕೆ ಪುಟ್ಟಕ್ಕ ಅಳ್ತಿದ್ದೀಯಾ ಅಂತ ಪಕ್ಕದಲ್ಲಿ ಸ್ವರ ಕೇಳಿ ತಾನು ಸಿಂಬಳ ಸೀಟಿಕೊಂಡದ್ದನ್ನು ಯಾರಾದರೂ ನೋಡಿದ್ರಾ ಅಂತ ಬೆಚ್ಚಿ ಧಡಕ್ಕನೆ ಎದ್ದು ಆ ಬದಿಗೆ ನೋಡಿದಳು. ಹಾಗೆ ಎದ್ದಾಗ ಅವಳ ಲಂಗದ ಮುದುರಿನಿಂದ ಕರ್ಚೀಫು ಕೆಳಗೆ ಬಿದ್ದು ಸೋನು ಪುಟ್ಟಿಯ ಕಣ್ಣು ಅರಳಿದವು. ಈಗಷ್ಟೇ ಕಣ್ಣೀರು ಹರಿದ ಕರೆಗಟ್ಟಿದ ಬೆಳ್ಳನೆ ಕೆನ್ನೆಯ ಸೋನು ಪುಟ್ಟಿ ಅಮ್ಮ ಅಂತಂದು ಮುಂದಕ್ಕೆ ಏನೂ ಹೇಳಲಾಗದೆ ಬಿಕ್ಕಿದಾಗ, ಅಯ್ಯೋ ನನ್ನ ಕಂದ, ಅಮ್ಮ ಎಲ್ಲೂ ಹೋಗಿಲ್ಲ, ಈಗ ಬರುತ್ತೆ, ಅಳಬಾರದು ಆಯ್ತಾ? ನೋಡಲ್ಲಿ ಮಾಮಿ ಎಷ್ಟು ಚೆನ್ನಾಗಿದೆ ಅಲ್ಲ, ಎಲ್ಲ ಕೈ ಮುಗಿ ಮಾಮಿಗೆ ಅಂದವರು ಮೆಲ್ಲನೆ ಸೋನುವನ್ನು ಎತ್ತಿಕೊಂಡು ತಮ್ಮ ತೊಡೆಯ ಮೇಲೆ ಕೂರಿಸಿಕೊಂಡರು. ಹಾಗೆಲ್ಲ ಅಪರಿಚಿತರ ತೊಡೆಯ ಮೇಲೆ ಕೂರುವುದಕ್ಕೆ ಸೋನುವಿಗೆ ಇಷ್ಟವಿರದಿದ್ದರೂ ಅವರು ಎತ್ತಿ ಕೂರಿಸಿಕೊಂಡಾಗ ವಿಧಿಯಿಲ್ಲದೆ ಕೂತವಳು ಮತ್ತೆ ಅಮ್ಮ ಅಂದಳು. ಸೋನು ಹಾಗಂದಾಗ ತೊಡೆಯ ಮೇಲೆ ಕೂರಿಸಿಕೊಂಡವರಿಗೆ ಇನ್ನಿಲ್ಲದಷ್ಟು ಮುದ್ದು ಬಂದು ಅವಳ ಪುಟಾಣಿ ಹಸ್ತಗಳಿಗೆ ಮುತ್ತಿಟ್ಟು, ಈಗ ಬರುತ್ತೆ ಪುಟ್ಟಕ್ಕ ಅಂತಂದು ಸೋನು ಪುಟ್ಟಿಯ ಕಡೆಯವರು ಯಾರಾದರೂ ಇದ್ದಾರಾ ಅಂತ ಸುತ್ತ ನೋಡಿದರು.
ಬೆಟ್ಟದ ಗೌರಮ್ಮ ಜಾತ್ರೆ ನಿಮಿತ್ತ ದೇವರಿಗೆ ನಡುರಾತ್ರಿಯಿಂದಲೇ ಪೂಜೆ ಆರಂಭವಾಗಿ ಬೆಳಗಿನ ಜಾವಕ್ಕೆ ರುದ್ರಾಭಿಷೇಕವೂ ಮುಗಿದಿದೆ. ಊದುಬತ್ತಿ ಕರ್ಪೂರದ ದಟ್ಟ ಪರಿಮಳ ಬೆಟ್ಟದ ಕೆಳಗಿನ ವೈತರಣಿಯಿಂದ ವಾದ್ಯ ಸಮೇತ ತಂದಿದ್ದ 101 ಕಳಶ ಕುಂಭಗಳಿಂದ ಅಲಂಕಾರವಾಗಬೇಕಿತ್ತು. ಮಂಗಳಾರತಿಗೆ ತಡವಾದರೆ ದೂರದೂರಿನಿಂದ ಬರುವ ಭಕ್ತರಿಗೆ ತೊಂದರೆ. ಜೊತೆಗೆ ಸಾಕಷ್ಟು ಮಂದಿ ವಿಶೇಷ ಹರಕೆ ಹೊತ್ತು ಬಂದಿರುತ್ತಾರೆ. ಅವರನ್ನು ಒಳಗೆ ಕೂರಿಸಿ ಪೂಜೆ ಪುನಸ್ಕಾರ ಮಾಡಿಸಬೇಕು. ಈ ತಾಯಿ ಕಣ್ಣು ಬಿಟ್ಟರೆ ಕಷ್ಟಗಳೆಲ್ಲ ಕರಗಿ ಹೋಗುತ್ತವೆ ಎನ್ನುವ ಮಾತು ಈಚೆಗೆ ಜನಜನಿತವಾಗಿ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆಯೂ ಹೆಚ್ಚುತ್ತಿದೆ. ಹೀಗಾಗಿ ಗರ್ಭಗುಡಿಯೊಳಗಿದ್ದ ಅರ್ಚಕರು ಹೊರಗೆ ಭಕ್ತರನ್ನು ಸರದಿಯಲ್ಲಿ ಒಳಬಿಡಲು ನಿಂತಿದ್ದ ಆಯೋಜಕರು ವಿಚಿತ್ರ ಒತ್ತಡದಲ್ಲಿದ್ದರು. ಕಂಬ ಕಲಶ ಹೊತ್ತು ಬಂದಿದ್ದ ಊರಿನ ಪರ ಊರಿನ ಹೆಣ್ಣು ಮಕ್ಕಳು ಮತ್ತು ಕುಟುಂಬದವರಿಗೆ ಹೊರಗೆ ತಿಂಡಿಯ ವ್ಯವಸ್ಥೆ ಇತ್ತು. ಅವರ ಪ್ರಸಾದ ಸೇವನೆ ಮುಗಿಯುವಷ್ಟರಲ್ಲಿ ಅಲಂಕಾರ ಮುಗಿಯದಿದ್ದರೆ ಜನರನ್ನು ನಿಯಂತ್ರಿಸುವುದು ಅಸಾಧ್ಯ. ಕಮಿಟಿಯವರು ಮತ್ತೆ ಅರ್ಚಕರಿಗೆ ಅವಸರಿಸಿದರು. ತೀರಾ ಕತ್ತಲೂ ಅಲ್ಲದ ಬೆಳಕು ಇಲ್ಲದ ಪ್ರಾಂಗಣದೊಳಗಿದ್ದ ಕಟ್ಟೆಯ ಮೇಲೆ ಕೂತಿದ್ದಳು ಸೋನು. ಆ ಮೂಲೆಯ ಕತ್ತಲನ್ನು ಪೂರ್ಣ ತೆಗೆಯಲು ಅಲ್ಲಿ ಉರಿಯುತ್ತಿದ್ದ ಸಣ್ಣ ಲೈಟಿನ ಪ್ರಯತ್ನ ಯಶಸ್ವಿಯಾಗಿರಲಿಲ್ಲ. ಮುದ್ದಿಸಿ ತೊಡೆಯ ಮೇಲೆ ಕೂರಿಸಿಕೊಂಡಿದ್ದ ತಾತ ಮಾಮಿ ನೋಡು ಪುಟ್ಟ ಅಂತಿದ್ದರು. ಕಣ್ಣನ್ನು ಹೊರಬಾಗಿಲಿನತ್ತಲೇ ನೆಟ್ಟಿದ್ದಳು ಸೋನು. ಮೆಲ್ಲನೆ ಆ ತಾತನ ಮಡಿಲಿನಿಂದ ಹಿಡಿದು ಕೆಳಕ್ಕೆ ಕೂತವಳು ಬಿಕ್ಕುತ್ತಲೇ ಸುತ್ತಲೂ ನೋಡಿದಳು. ಕುಳಿತಿದ್ದ ಆ ಪುಟ್ಟ ಕಟ್ಟೆಯ ಮೇಲೆ ಬಣ್ಣ ಬಣ್ಣದ ಬದಿಯಲ್ಲಿ 10 ಚೀಲದ ತೆಂಗಿನಕಾಯಿ, ಹಣ್ಣಾದ ಬಾಳೆಗೊನೆಗಳು, ಹಸುವಿನ ಚಿತ್ರವಿದ್ದ ತುಪ್ಪದ ಪ್ಯಾಕೆಟ್ಗಳು, ಎಣ್ಣೆಯ ಕುಪ್ಪಿಗಳು, ಊದುಬತ್ತಿ ಕರ್ಪೂರದ ರಾಶಿ, ಅಭಿಷೇಕದ ತಟ್ಟೆ, ಲೋಟಗಳು ತುಂಬಿ ಅವೇ ದೊಡ್ಡ ಬೆಟ್ಟದಂತೆ ಆಗಿದ್ದವು. ಸೋನು ಪುಟ್ಟ ಅವೆಲ್ಲವನ್ನು ನೋಡುತ್ತಾ ತುಪ್ಪದ ಪ್ಯಾಕೆಟಿನ ಮೇಲಿದ್ದ ಮೈಸೂರು ಪಾಕಿನ ಚಿತ್ರವನ್ನು ಮೆಲ್ಲನೆ ನೇವರಿಸಿ ಮನೆಗೆ ಹೋದ ಮೇಲೆ ಅಮ್ಮನ ಬಳಿ ಇದನ್ನು ಮಾಡಿಸಿಕೊಳ್ಳಬೇಕು ಅನಿಸಿದ್ರು. ಕೇಳಿದಾಗ ಅಮ್ಮ ಕಣ್ಣೀರು ಹಾಕುವುದು ಗ್ಯಾರಂಟಿ ಎನಿಸಿ ಆ ಯೋಚನೆಯನ್ನು ಅಲ್ಲಿಯೇ ಬಿಟ್ಟಳು. ಈ ರಾಶಿ ಸಾಮಾನುಗಳ ನಡುವೆ ತಾನು ಆ ಬಾಗಿಲಿನಿಂದ ಬರುವ ಅಮ್ಮನಿಗೆ ಕಾಣದೆ ಹೋದರೆ ಅಂತ ಆತಂಕವಾಯಿತು ಸೋನುವಿಗೆ. ಅದಾವುದೋ ಮಾಯದಲ್ಲಿ ಮಡಿಲಿನಿಂದ ಜಾರಿಕೊಂಡಿದ್ದ ಸೋನು ಪುಟ್ಟಿಯನ್ನು ಮತ್ತೆ ಎತ್ತಿ ಕೂರಿಸಿಕೊಂಡರು ತಾತ. ಅವರ ತೊಡೆಯ ಮೇಲೆ ತುಸು ಎತ್ತರದಲ್ಲಿ ಆಚೀಚೆ ಅಲ್ಲಾಡಲಾಗದಂತೆ ಕುಳಿತ ಸೋನುವಿಗೆ ಇನ್ನೇನು ಅಮ್ಮ ಬರಬಹುದು ಅಂತ ತೀವ್ರವಾಗಿ ಅನ್ನಿಸಿತು. ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ದೊಡ್ಡ ಸ್ವರದಲ್ಲಿ ಮಂತ್ರ ಹೇಳಿದ್ದ ಐನೋರು ಗರ್ಭಗುಡಿಯಿಂದ ಹೊರಗೆ ಬಂದು ಜೀವ ಕಳೆಗೆಂದು ಹೊರಗೆ ಗಣೇಶ ಮೂರ್ತಿಗೆ ಕಟ್ಟಿದ್ದ ಹಸಿದಾರದ ತುದಿ ಕೈಗೆತ್ತಿಕೊಂಡವರು ಸೋನು ಬಿಕ್ಕುತ್ತಿದ್ದನ್ನು ನೋಡಿ, ಅರೆರೆ ಯಾಕೆ ಪುಟ್ಟಿ ಅಳ್ತೀಯಾ? ಇರು, ಇನ್ನೇನು ಅಮ್ಮ ಬರುತ್ತೆ. ನಿಂಗೆ ದೇವರ ಹೆಸರು ಇಡಬೇಕಲ್ವಾ? ಅದಕ್ಕೆ ಸಿಹಿ ತರಕ್ಕೆ ಹೋಗಿದೆ. ಸೋನು ಪುಟ್ಟಿಯನ್ನು ಎತ್ತಿಕೊಂಡಿದ್ದ ತಾತ ಪ್ರಶ್ನಾರ್ಥಕವಾಗಿ ಐನೋರ್ನ ಮುಖ ನೋಡಿದರು. ಅದಕ್ಕೆ ಅದೇ ಯಜಮಾನ ನಮ್ಮ ಮೇಲೆ ಮಹಡಿ ಮನೆಯ ಸುರೇಶಣ್ಣ ಇದ್ದಾರ, ಅವರ ಮಗಳ ಮಗಳು ಇದು. ಕೊಡಗಿನ ಕಡೆಗೆಲ್ಲೋ ಕೊಟ್ಟಿದ್ದಾರೆ ಮಗಳನ್ನು. ಅವರಮ್ಮನೂ ಅಜ್ಜಿಯು ದೇವಿಯ ಕುಂಭಾಭಿಷೇಕಕ್ಕೆ ಕಲಶ ಹೊತ್ತಿದ್ದರು. ಸುರೇಶಣ್ಣ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾಗಿದ್ದರು. ನಿಮಗೆ ನೆನಪಿರಬೇಕು. ಈ ಕೂಸು ಅಮ್ಮನ ಜೊತೆಗೆ ಕೆಳಗಿಂದ ಬೆಟ್ಟ ಹತ್ಕೊಂಡು ಬಂತು. ಮಗುಗೆ ಸ್ವಲ್ಪ ಬಾಲಗ್ರಹವಂತೆ. ಹಾಗಾಗಿ ತಾಯಿಯ ಹೆಸರಿಡಬೇಕು, ಅದು ತಾಯಿಯ ಸನ್ನಿಧಾನದಲ್ಲಿ ಅಂತ ನಾಮಕರಣಕ್ಕೆ ಬೇಕಾದ ಪೂಜೆ ಸಾಮಾನು ತರಲಿಕ್ಕೆ ಈಗಷ್ಟೇ ಬೆಟ್ಟದ ಬುಡಕ್ಕೆ ಹೋಗಿದ್ದಾರೆ. ಕೆಳಗಿಳಿದು ಪುನಃ ಹತ್ತಿ ಬರಲಿಕ್ಕೆ 2 ತಾಸಾದರೂ ಬೇಕು. ಪುಟ್ಟ ಹುಡುಗಿಯನ್ನು ಮತ್ತೆ ಇಳಿಸಿ ಹತ್ತಿಸಿ ಮಾಡೋದು ಹೇಗೆ ಅಂತ ನನಗೆ ಸ್ವಲ್ಪ ನೋಡಿಕೊಳ್ಳಿ ಬರೋ ತನಕ ಅಂದಿದ್ರು. ಸದ್ಯ ನೀವು ಇರೋದು ಒಳ್ಳೆದಾಯಿತು. ಮಗು ನೋಡಿದರೆ ಆಗಲೇ ಅಳ್ತಿದೆ ಅಂದರು. ಸೋನುವಿಗೆ ಅಮ್ಮ ಬಿಟ್ಟು ಹೋಗಿ ಎಷ್ಟು ಗಂಟೆಗಳಾದಂತೆ ಅನ್ನಿಸಿತು. ಅಮ್ಮ ಮತ್ತು ಅಜ್ಜಿಯ ಜೊತೆ ಬೆಟ್ಟ ಹತ್ತಿದ ಸೋನುವಿಗೆ ಕಾಲು ನೋಯ್ತಿದ್ರು. ಪದೇ ಪದೇ ಮೂಗು ಸೋರಿ ದಮ್ಮು ಬಂದು ದುಃಖವಾಗಿತ್ತು. ಅಮ್ಮ ಅಜ್ಜಿ ಕಳಸ ಹೊತ್ತಿದ್ದರಿಂದ ಅವರಿಗೆ ಇವಳ ಕೈ ಹಿಡಿಯಲೂ ಆಗಲಿಲ್ಲ. ರೇಷ್ಮೆ ಲಂಗ ಹಾಕಿ ಅಮ್ಮ ಎಂದು ಹಠ ಮಾಡಿದ್ದ ಸೋನುವಿಗೆ ಬೆಟ್ಟ ಹತ್ತುವಾಗ ಕಾಲಿಗೆ ತಾಗುತ್ತದೆ ಎಂದು ಫ್ರಾಕ್ ಹಾಕಿದ್ದಳು.
ಅಮ್ಮ ತನ್ನ ಪುಟಾಣಿ ಕೂದಲಿಗೆ ಜುಟ್ಟು ಕಟ್ಟಿ ಬೊಂಬೆಯ ಬ್ಯಾಂಡ್ ಹಾಕಿ ಪುಟ್ಟ ಗುಲಾಬಿ ಮುಡಿಸಿ ಹೊರಡುವ ಮುನ್ನ ನೆಟಿಕೆ ಮುರಿದು ದೃಷ್ಟಿ ತೆಗೆದಿದ್ದಳು. ಸೋನು ಮೆಲ್ಲನೆ ಕರೆದಿದ್ದಳು ಕೂದಲು ಕಟ್ಟುವಾಗ. ಅಮ್ಮನಿಗೆ ಯಾವ ಮಾತಿನಿಂದ ನೋವಾಗುತ್ತದೆ ಅಂತ ಈಚೆಗೆ ಗೊತ್ತೇ ಆಗ್ತಿರಲಿಲ್ಲ ಸೋನುವಿಗೆ. ಉದ್ದ ಕೂದಲಿದ್ರೆ ಸ್ನಾನ ಮಾಡಿದಾಗ ಒಣಗುವುದಿಲ್ಲ ಮಗಳೇ, ನೆತ್ತಿ ತೇವ ಉಳಿದ್ರೆ ನಿಂಗೆ ಶೀತ ಆಗಿ ಮೂಗು ಕೊಟ್ಟಿ ಕೆಮ್ಮಾಗುತ್ತದೆ ಅಲ್ವಾ? ಅಮ್ಮ ಹಾಗೆನ್ನುವಾಗ ಅವಳ ಕಣ್ಣು ತುಂಬಿದ್ದನ್ನು ಗಮನಿಸಿದಳು ಸೋನು. ಸೋನು, ದೇವರು ಕಣ್ಣು ಬಿಟ್ಟರೆ ನಿನ್ನ ಶೀತ ಬೇಗ ವಾಸಿಯಾಗುತ್ತದೆ ಕಂದ. ಆಗ ನಿನ್ನಿಷ್ಟದಂತೆ ಉದ್ದ ಕೂದಲು ಬೆಳೆಸುವ ಆಯ್ತಾ? ನಕ್ಕು ತಲೆಗೆ ಮುತ್ತಿಟ್ಟ ಅಮ್ಮನ ಬೆಚ್ಚನೆಯ ಕಣ್ಣೀರು ಸೋನುವಿನ ಹಣೆಯಿಂದ ಕೆಳಗೆ ಜಾರಿತು. ಅಮ್ಮ ಗಾಬರಿಯಲ್ಲಿ ಅದಕ್ಕೆ ಸೆರಗು ಮುಟ್ಟಿಸಿ ಫ್ರಾಕಿಗೆ ಪಿನ್ನು ಹಾಕಿ ಕರ್ಚೀಫು ಸಿಕ್ಕಿಸಿ ಮೂಗು ಆಗಾಗ ಒರೆಸಿಕೊಳ್ಳಬೇಕು ಆಯ್ತಾ? ಹಾಗೆ ಸುರ್ಕೊಂಡಿದ್ರೆ ನೋಡಿದವರು ಇಶಿ ಪುಟ್ಟ ಅಂತಾರೆ ಅಂತ ಎಚ್ಚರಿಸಿದಳು. ರೀ, ನೀವು ಬಾರದಿದ್ದರೆ ಸೋನುಗೆ ಬೆಟ್ಟ ಹತ್ತಲಿಕ್ಕೆ ಕಷ್ಟ ಆಗುತ್ತದೆ. ನೀವಿದ್ರೆ ಎತ್ಕೊಂಡಾದರೂ ಹತ್ತಿಸಬಹುದು. ಅಪ್ಪನನ್ನು ಇದು 10ನೆಯ ಸರ್ತಿ ಕರೆದಿರಬಹುದು. ಎಷ್ಟು ಕರೆದರೂ ಅಪ್ಪ ಮಾತ್ರ ಬಿಲ್ಕುಲ್ ಬರಲ್ಲ ಅಂದಾಗ ಸೋನುವಿಗೆ ನಿರಾಶೆಯಾಗಿತ್ತು. ಅಮ್ಮ ಅಜ್ಜಿ ಕಲಶ ಹೊತ್ತು ಸಾಗುವಾಗ ಅಪ್ಪ ತನ್ನ ಕೈ ಹಿಡಿದೆಯೋ ಹೆಗಲ ಮೇಲೆ ಕೂರಿಸಿಕೊಂಡು ಹೋದರೆ ಎಷ್ಟು ಚೆನ್ನಾಗಿರುತ್ತದೆ. ಅಮ್ಮ ಕರೆದಾಗ ಒಪ್ಪದ ಅಪ್ಪನನ್ನು ಸೋನು ಗುಟ್ಟಿನಲ್ಲಿ ಮತ್ತೊಮ್ಮೆ ಒತ್ತಾಯಿಸಿದ್ದಳು. ಅಪ್ಪ ಬಂದರೆ ಜಾತ್ರೆಯಲ್ಲಿ ನನಗಿಷ್ಟ ಬಂದುದನ್ನೆಲ್ಲ ಖರೀದಿಸಬಹುದು. ಅಮ್ಮನಿಗೆ ಕಾಣದಂತೆ ಏನಾದರೂ ತಿನ್ನಬಹುದು ಅಂತ ಲೆಕ್ಕಾಚಾರ ಹಾಕಿದ ಸೋನುವಿಗೆ ಅಪ್ಪ ಇಲ್ಲ ಮಗಳೇ, ನನಗೆ ಮನೆ ಹತ್ರ ಸಿಕ್ಕಾಪಟ್ಟ ಕೆಲಸ ಇದೆ ಅಂದಾಗ ತೀವ್ರ ನಿರಾಶೆಯಾಗಿತ್ತು. ಅಪ್ಪ ಯಾವಾಗಲೂ ಹೇಳುವ ಈ ಸಿಕ್ಕಾಪಟ್ಟೆ ಕೆಲಸ ಏನು ಅಂತ ಸೋನುವಿಗೆ ಇಲ್ಲಿಯವರೆಗೂ ತಿಳಿದಿರಲಿಲ್ಲ. ಅಷ್ಟು ಕೆಲಸ ಮಾಡುವ ಬದಲು ನಮ್ಮ ಜೊತೆ ಬಂದಿದ್ದರೆ? ಸೋನು ಕಟ್ಟೆಯ ಮೇಲೆ ಕೂತು ಅಮ್ಮನನ್ನು ಕಾಯುತ್ತಾ ಯೋಚಿಸುತ್ತಿದ್ದಳು. ತೊಡೆಯ ಮೇಲೆ ಕೂರಿಸಿಕೊಂಡಿದ್ದ ತಾತ ಯಾರೊಟ್ಟಿಗೋ ಮಾತಾಡ್ತಿದ್ದ ಸಮಯ ನೋಡಿ ಮತ್ತೆ ಮೆಲ್ಲಗೆ ತೊಡೆಯಿಂದ ಇಳಿದಳು. ಇಡೀ ದೇವಸ್ಥಾನದಲ್ಲಿ ತುಂಬಿಕೊಂಡಿದ್ದ ಊದುಬತ್ತಿಯ ಹೊಗೆಯಿಂದಾಗಿ ಸೋನುವಿಗೆ ಕೆಮ್ಮು ಒತ್ತರಿಸಿಕೊಂಡು ಬಂದು ಕೆಮ್ಮುವಾಗ ಸಿಂಬಳುವ ಆಚೆ ಇಣುಕಿ ಅವಮಾನದಿಂದಲೂ ಕರ್ಚೀಫು ಒತ್ತಿಕೊಂಡಳು. ನಿನಗೆ ವೀಸಿಂಗ್ ಇದೆ ಮಗಳೇ, ಎಲ್ಲಿ ಹೋದರೂ ನಾನು ನಿನ್ನ ಜೊತೆ ಇಲ್ಲದಿದ್ದರೆ ನೀನು ಕ್ಯಾಂಡಿ ತಿನ್ನಬಾರದು, ತಣ್ಣೀರು ಕುಡಿಯಬಾರದು, ಹೊಗೆ ಧೂಳು ಇದ್ದ ಕಡೆಯೆಲ್ಲ ಕೂರಬಾರದು. ಅಮ್ಮ ಪದೇ ಪದೇ ಹೇಳ್ತಿದ್ದು ಈಗ ನೋಡಿದರೆ ಈ ಹೊಗೆಯ ಜಾಗದಲ್ಲಿ ಕೂಡಿಸಿ ಹೋಗಿದ್ದಾಳೆ. ವೀಸಿಂಗ್ ಜಾಸ್ತಿ ಆದರೆ ಕೆಮ್ಮು ಬಂದು ಎದೆ ಬಳಿಯಲ್ಲಿ ನೋವಾಗ್ತದೆ. ಅಮ್ಮನಿಗೆ ಗೊತ್ತಿರಬೇಕಿತ್ತು ಇದೆಲ್ಲ. ಸೋನುವಿಗೆ ದುಃಖ ಉಕ್ಕಿತು. ಈ ಹೂವು ಹಣ್ಣು ಪ್ಯಾಕೆಟ್ಗಳ ಬೆಟ್ಟ ದಾಟಿ ಅದು ಆ ಬಾಗಿಲಿನಾಚೆ ಇರುವ ಕಟ್ಟೆಯ ಮೇಲೆ ಕೂತರೆ ಅಲ್ಲಿ ಹೊಗೆಘಾಟು ಇರುವುದಿಲ್ಲ, ಹೋಗಲ್ಲ ಹೊರಗೆ. ಆದರೆ ಅಮ್ಮ ಬಂದು ತಾನು ಕೂರಿಸಿದ ಜಾಗದಲ್ಲಿ ಹುಡುಕಿ ನಾನು ಕಾಣದೆ ಅತ್ತರೆ ಬೇಡ ಬೇಡ ಮಾಮಿ, ಕಣ್ಣು ಬಿಟ್ಟರೆ ಈ ಕೆಮ್ಮು ವೀಸಿಂಗ್ ಶೀತ ಎಲ್ಲ ಓಡಿ ಹೋಗುತ್ತೆ ಕಂದ. ಅಮ್ಮ ಬೆಳಗ್ಗೆ ಹೇಳಿದ್ದು ನೆನಪಾಯಿತು. ಸೋನುವಿಗೆ ಕುಳಿತಲ್ಲಿಂದ ಮುಂದಕ್ಕೆ ಬಗ್ಗಿ ಮಾಮಿಯನ್ನು ನೋಡಿ ಮಾಮಿ ಕಣ್ಣು ಬಿಟ್ಟರೆ ಸಾಕು ಮನಸ್ಸಿನಲ್ಲಿ ಅಂದುಕೊಂಡಳು ಸೋನು. ಯಾವಾಗಲಾದರೂ ಮಾಮಿ ಕಣ್ಣು ಬಿಡಲೇಬೇಕಲ್ವಾ? ಎಷ್ಟು ಹೊತ್ತು ತಾನೇ ಕಣ್ಮುಚ್ಚಿ ಕೂರಲಿಕ್ಕಾಗುತ್ತೆ? ಸೋನು ಪ್ರಯೋಗ ಮಾಡುವ ಸಲುವಾಗಿ ಕಣ್ಮುಚ್ಚಿ ಕೂತಳು. ಒಂದೇ ಘಳಿಗೆಗೆ ಬೇಸರ ಬಂದು ಕಣ್ಣೆದುರು ಸುತ್ತ ನೋಡಿದವಳಿಗೆ ಮಾಮಿ ಕಣ್ಣು ಬಿಡುವುದು ಮತ್ತು ತನ್ನ ಕೆಮ್ಮು ಶೀತ ಎಲ್ಲ ಹೋಗುವುದು ನಿಶ್ಚಿತ ಅನ್ನಿಸಿ ಖುಷಿಯಾಯಿತು. ಕರ್ಚೀಫನ್ನು ಬಾಯಿಗೆ ಅಡ್ಡ ಹಿಡಿದು ಸೋನು ಕೆಮ್ಮುತ್ತಿದ್ದುದು ನೋಡಿದ ತಾತ ತಕ್ಷಣವೇ ಎದ್ದು ಬಂದು ಯಾಕೆ ಪುಟ್ಟಿ, ಯಾಕೆ ಕಂದ ಇಷ್ಟೊಂದು ಕೆಮ್ತಿದ್ದೀಯಾ ಅಂತ ಪಕ್ಕದಲ್ಲಿ ದೇವರ ಅಭಿಷೇಕಕ್ಕೆ ಇಟ್ಟಿದ್ದ ಕೊಡದಿಂದ ಸ್ವಲ್ಪ ನೀರು ಕುಡಿಸಲು ಲೋಟಕ್ಕೆ ತುಂಬಿಕೊಂಡರು. ನನಗೆ ವೀಸಿಂಗ್ ತಾತ, ತಣ್ಣೀರು ಕುಡಿಯೋ ಹಾಗಿಲ್ಲ ಅಂದಳು ಬಂದ ಕೆಮ್ಮನ್ನು ತಡೆಯುತ್ತಾ. ಅಯ್ಯೋ ನನ್ನ ಕೂಸೆ, ಮತ್ತೇನು ಮಾಡ್ತೀಯೋ? ಪಕ್ಕಕ್ಕೆ ಕೂರಿಸಿಕೊಂಡು ಬೆನ್ನು ನೀವಿ ಅಂಗಾಲು ಉಜ್ಜಿದ ತಾತ ಮತ್ತೆ ಮತ್ತೆ ಬಾಗಿಲಿನತ್ತ ನೋಡುವಾಗ ಇವರೂ ಅಮ್ಮ ಬರುವುದನ್ನು ಕಾಯ್ತಿದ್ದಾರೆ ಅನ್ನಿಸಿತು ಸೋನುವಿಗೆ. ಅಷ್ಟರಲ್ಲಾಗಲೇ ದೇವಿಯ ಅಲಂಕಾರ ಮುಗಿದು ನೆರೆದಿರುವ ಭಕ್ತರನ್ನು ಸರದಿಯಲ್ಲಿ ಒಳಬಿಡಬಹುದೆಂದು ಮೈಕ್ನಲ್ಲಿ ಹೇಳುತ್ತಿದ್ದರು. ದೇವಿಯ ಅಲಂಕಾರವಾದ ಮೇಲೆ ಹೊರಗೆ ಪ್ರಾಂಗಣದ ಟಿವಿಯಲ್ಲಿ ಮಹಾಮಂಗಳಾರತಿ ಕಾಣಿಸುವ ವ್ಯವಸ್ಥೆ ಮಾಡಲಾಗಿತ್ತು.
ಬಣ್ಣ ಬಣ್ಣದ ಹೂಹಾರಗಳಿಂದ ಅಲಂಕೃತಳಾದ ದೇವಿಯ ಮೂಗಿನಲ್ಲಿ ದೊಡ್ಡ ಮೂಗುತಿ ಇತ್ತು. ಬಟ್ಟಲಿನಂತಹ ತಾಳಿ, ರುದ್ರಾಕ್ಷಿಯ ಹಾರಗಳು, ಸ್ಫಟಿಕದ ಹಾರಗಳು, ಹತ್ತಿಯ ಹಾರ ಕೊರಳಲ್ಲಿದ್ದವು. ಪಳ ಪಳ ಹೊಳೆಯುವ ಹರಳು ಕೂರಿಸಿದ್ದ ಬೆಳ್ಳಿಯ ದೊಡ್ಡ ದೊಡ್ಡ ಕಣ್ಣುಗಳು ದೇವಿಯ ಮುಖಕ್ಕೆ ಮತ್ತೆ ಮತ್ತೆ ನೋಡವೆನಿಸುವ ಆಕರ್ಷಣೆಯನ್ನು ನೀಡಿದ್ದವು. ಒತ್ತರಿಸಿ ಬರುತ್ತಿದ್ದ ಕೆಮ್ಮಿನೊಂದಿಗೆ ನೋಡಿದ ಸೋನುವಿಗೆ ಮಾಮಿಯ ಹೊಳೆವ ಕಣ್ಣಷ್ಟೇ ಕಂಡು ರೋಮಾಂಚನವಾಗಿ ಮತ್ತೆ ಮತ್ತೆ ಅಲ್ಲಿಯೇ ನೋಡಿದಳು. ಅಲಂಕಾರ ಮುಗಿದು ಗರ್ಭಗುಡಿಯಲ್ಲಿದ್ದ ಅಷ್ಟೂ ಅರ್ಚಕರು ದೊಡ್ಡ ಸ್ವರದಲ್ಲಿ ಮಂತ್ರ ಶುರು ಮಾಡುವುದಕ್ಕೂ, ಹೊರಗೆ ನೆರೆದಿದ್ದ ಸಾವಿರಗಟ್ಟಲೆ ಭಕ್ತ ಸಮೂಹವನ್ನು ಒಳಬಿಡಲು ದೇವಾಲಯದ ಬಲಬಾಗಿಲು ತೆರೆಯುವುದಕ್ಕೂ ಸೋನುವಿಗೆ ಕೆಮ್ಮು ವಿಪರೀತ ಜಾಸ್ತಿಯಾಗಿ ಉಸಿರು ಮೇಲೆ ಬರುವುದಕ್ಕೆ ಸರಿಯಾಯಿತು. ಗಾಬರಿಗೊಂಡ ತಾತ ಸೋನು ಬೇಡ ಅಂದಿದ್ದ ತಣ್ಣೀರನ್ನೇ ಲೋಟಕ್ಕೆ ಸುರುವಿಕೊಂಡು ಸೋನುವನ್ನು ಎದೆಗೆ ಒತ್ತಿ ಹಿಡಿದು, ತಾಯಿ ಗೌರಮ್ಮ, ಒಮ್ಮೆ ಇಲ್ಲಿ ನೋಡವ್ವ. ಇಷ್ಟು ಎಳೆ ಮಗುವಿಗೆ ದಮ್ಮು ಬಂದು ಒದ್ದಾಡ್ತಿದೆ. ನಿನ್ನ ಕಣ್ಣು ಇಂಗಿ ಹೋದಾವ ಹೆಂಗೆ ಎನ್ನುತ್ತಲೇ ಕುಡಿಸಿದರು. ತಣ್ಣೀರು ಕುಡಿದಿದ್ದು ಅಮ್ಮನಿಗೆ ಗೊತ್ತಾದರೆ ಖಂಡಿತ ಬೈತಾಳೆ. ಏರುತ್ತಿರುವ ಉಸಿರಾಟದ ನೋವನ್ನು ಸಹಿಸಲಾಗದೆ ತಾತ ನಿಧಾನವಾಗಿ ತಂದುಕೊಟ್ಟ ತಣ್ಣೀರನ್ನು ಕುಡಿದಳು. ಆದರೆ ಮೇಲೆ ಮೇಲೆ ಬರುತ್ತಿದ್ದ ಉಸಿರಿನ ಸಂಕಟ ತಾಳಲಾರದೆ ತಾತ ಕುಡಿಸಿದ ತಣ್ಣೀರನ್ನು ಮೆಲ್ಲನೆ ಗುಟುಕಿಸಿದಳು ಸೋನು. ಹಾಗೆ ನೋಡಿದರೆ ನಾನು ಇಲ್ಲಿಯವರೆಗೂ ಐಸ್ ಕ್ರೀಮ್ ತಿಂದಿಲ್ಲ, ಕ್ರೀಮ್ ಬಿಸ್ಕತ್ ತಿಂದಿಲ್ಲ, ಏನೂ ಕುಡಿದಿಲ್ಲ. ಆದರೂ ಈಗೇಕೆ ಅಂತ ಮಾಮಿಯನ್ನು ಕೇಳಬೇಕು ಅನ್ನಿಸಿತು. ನಾನು ಚಿಪ್ಸ್ ತಿಂದರೂ ಅಮ್ಮ ಗದರುತ್ತಾಳೆ. ಸೋನು ತಿನ್ನಬಾರದು ಅಂತ ಹೇಳಿಲ್ವಾ? ನಾನು ತಿನ್ನದ ಯಾವುದನ್ನು ತಿನ್ನುವುದಿಲ್ಲ. ಆದರೆ ಅಪ್ಪ ಮಾತ್ರ ಆಗಾಗ ಕದ್ದು ಮುಚ್ಚಿ ಚಿಪ್ಸ್ ತರುತ್ತಿದ್ದರು. ಅಮ್ಮನಿಗೆ ತಿಂದದ್ದು ಗೊತ್ತಾಗಬಾರದು ಅಂತ ಎಷ್ಟೇ ಪ್ರಯತ್ನಿಸಿದರೂ ಚಿಪ್ಸ್ ತಿಂದ ದಿನ ಇನ್ನಿಲ್ಲದಂತೆ ಉಸಿರು ಮೇಲೆ ಬರ್ತಿತ್ತು. ಏನು ತಿಂದೆ ಸೋನು? ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನನ್ನ ಮಗಳನ್ನು? ಅಮ್ಮ ಕೂಗಾಡಿ ಬಿಸಿ ನೀರು ಕೊಟ್ಟು ಸ್ಟೀಮ್ ಕೊಟ್ಟು ನೆಬಲೈಸ್ ಮಾಡಿ ತಬ್ಬಿ ಕಣ್ಣೀರು ಒರೆಸುವಷ್ಟರಲ್ಲಿ ಅಪ್ಪ ಮೆಲ್ಲನೆ ಜಾಗ ಖಾಲಿ ಮಾಡಿದ್ದು ಗೊತ್ತಾಗುತ್ತಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಸೋನುವಿನ ಕೆಮ್ಮು ದಮ್ಮು ಒಂದಿಷ್ಟು ಇಳಿದು ಹಿಂಡಿದ ಬಳವಳಿಕೆಯಿಂದ ಎದ್ದು ಕೂತಳು. ತಾತ ನಿರಾಳದ ಉಸಿರು ಬಿಟ್ಟರು. ಇರು ಕಂದ, ಇಲ್ಲೇ ಕೂತಿರು, ಒಂಚೂರು ಪ್ರಸಾದ ತರ್ತೀನಿ. ಅಮ್ಮನ ಮೈಮೇಲಿನದ್ದು ಈಗಷ್ಟೇ ಹರಸಿಕೊಂಡಿದ್ದೆ ಎನ್ನುತ್ತಾ ಎದ್ದಾಗ ಸೋನು ತಾತನನ್ನು ಅಸಹಾಯಕ ನೋಟದಿಂದ ನೋಡಿದಳು. ಅಮ್ಮ ಬರುವವರೆಗೂ ನನ್ನ ನೋಡಿಕೊಳ್ಳಲು ಮಾಮಿಯೇ ಕಳಿಸಿದ ತಾತ ಇರಬೇಕು ಇವರು. ಅಮ್ಮ ಯಾವಾಗಲೂ ಹೇಳುತ್ತಿದ್ದರು, ಕಷ್ಟಕಾಲದಲ್ಲಿ ನಂಬಿಕೆ ಕಳ್ಕೋಬಾರದು ಸೋನು. ದೇವರು ಕಣ್ಣು ಬಿಡುವವರೆಗೂ ಕಾಯಬೇಕು, ಅಳಬಾರದು. ಹೀಗೆ ನೀನು ಕ್ಯಾಂಡಿ ಐಸ್ ಕ್ರೀಮ್ ತಿನ್ನಬಹುದು. ದೇವರು ಕಣ್ಣು ಬಿಡೋ ಕಾಲ ಬಂದರೆ ಯಾವುದೂ ತಡೆಯಲ್ಲ, ಆಯ್ತಾ ಚಿನ್ನಿ? ಸೋನುವಿಗೆ ಅಮ್ಮ ಎಷ್ಟು ಒಳ್ಳೆಯವಳು. ಅಪ್ಪ ಯಾಕೆ ಯಾವತ್ತು ಅಮ್ಮನನ್ನು ಬೈತಾ ಇರ್ತಾರೆ. ಹಾಗೆಲ್ಲ ಬೈಯುವುದು ಬರೀ ಕೆಟ್ಟವರು. ನನ್ನ ಅಮ್ಮ ನನ್ನ ಮುದ್ದು ಅಮ್ಮ. ಅಮ್ಮ ಕೊಡಿಸಿದ ಕಾಲ್ಗೆಜ್ಜೆ ಇವು. ಅಮ್ಮನಿಗೆ ಅಜ್ಜಿ ಹಬ್ಬಕ್ಕೆ ಕೊಟ್ಟಿದ್ದ ದುಡ್ಡಿನಲ್ಲಿ ನನಗೆ ಈ ಲೋಲಾಕು ಹಾಕಿಸಿತಂತೆ. ಸೋನು ತನ್ನ ಪುಟ್ಟ ಕೈಬೆರಳುಗಳಿಂದ ಕಿವಿಯಲ್ಲಿ ನೇತಾಡುತ್ತಿದ್ದ ಪುಟ್ಟ ಜುಮುಕಿಯನ್ನು ನೇವರಿಸಿಕೊಂಡಳು. ಕಟ್ಟೆಯ ಮೇಲಿಂದ ಕಾಲಿಲಿ ಬಿಟ್ಟು ಗೆಜ್ಜೆ ಕುಣಿಸಿದಳು. ತನ್ನ ಫ್ರಾಕಿನಲ್ಲಿ ಹಾರಾಡದೆ ಕುಳಿತಿರುವ ಈ ಚಿಟ್ಟೆಗಳೆಲ್ಲ ಒಮ್ಮೆಗೆ ದೂರದ ಬೆಟ್ಟಕ್ಕೆ ಹಾರಿ ಹೋಗಲಿ ಎಂದು ಅಂದುಕೊಂಡಳು. ಚಿಟ್ಟೆ ಇರದ, ಹಕ್ಕಿ ಇರದ ಹೊಸದೊಂದು ಹೂವಿನ ಲಂಗ ತೆಗೆಸಿಕೊಳ್ಳಲಿ ಅಮ್ಮ, ನನಗೆ ಅನ್ನಿಸಿತು ಸೋನುವಿಗೆ. ಪುಟ್ಟ ಕೈಗಳನ್ನು ಮುಗಿದು ಟಿವಿಯಲ್ಲಿ ಬರ್ತಿದ್ದ ಮಾಮಿಯನ್ನೇ ನೋಡ್ತಾ ಒಂದೇ ಒಂದು ಸರ್ತಿ ಕಣ್ಬಿಡು ಮಾಮಿ ಪ್ಲೀಸ್ ಎಂದು ಕೇಳಿಕೊಳ್ಳುತ್ತಿದ್ದಳು. ಅಮ್ಮನ ಸಂಕಟಗಳಿಂದ ತುಂಬಿ ಹೋಗಿತ್ತು ಸೋನುವಿನ ಮನಸ್ಸು. ಈಗ ಇಲ್ಲಿ ಕೂರಿಸಿ ಹೋಗಿದ್ದಾಗ ಮತ್ತೆ ವೀಸಿಂಗ್ ಬಂದಿತ್ತು ಅಂತ ಗೊತ್ತಾದರೆ ಅಮ್ಮ ಇನ್ನೂ ನೋಯುತ್ತಾಳೆ. ನಾನಂತೂ ಹೇಳುವುದಿಲ್ಲ, ತಾತನಿಗೂ ಹೇಳಬೇಡಿ ಎನ್ನಬೇಕು. ಸೋನು ಕೈ ಮುಗಿದ ಕೈಯಲ್ಲೇ ಯೋಚಿಸಿದಳು. ಕೂಸೆ ಕೂತಿದ್ದೀಯಾ? ತಕಳವ್ವ, ಗೌರವನ ಪ್ರಸಾದ, ಆರೋಗ್ಯ ಕೊಡಲಿ ಅಂತ ಕೈ ಮುಗಿದು ಇಸ್ಕೊಂಡು ಬಂದಿದ್ದೀನಿ. ಕೈಯಲ್ಲಿ ಎಂದು ತೋರಿಸು ಎಂದರು ತಾತ. ಮಾಮಿಯ ಕೈ ಮೇಲೆ ಇರುವ ಹೂವಿನ ಪ್ರಸಾದ ತರ್ತೀನಿ ಅಂತ ಹೋಗಿದ್ದ ತಾತ
ಕೈಯಲ್ಲಿ ಹಿಡಿದಿದ್ದ ಹೂವುಗಳನ್ನು ಸೋನು ಚಾಚಿದ್ದ ಬೊಗಸೆಗೆ ಸುರಿದರು. ಪುಟ್ಟ ಸೋನು ಪುಟ್ಟಿ ಪ್ರಸಾದದಲ್ಲಿದ್ದ ಪುಟಾಣಿ ನೀಲಿ ಹೂವಿನ ಚಂದಕ್ಕೆ ಮರುಳಾಗಿ ಅದನ್ನು ಜುಟ್ಟಿಗೆ ಮುಡಿದು ಉಳಿದ ಪ್ರಸಾದವನ್ನು ಅಮ್ಮನಿಗೆ ಕೊಡಲು ತನ್ನ ಕರ್ಚೀಫ್ ಹಾಸಿ ಸುರಿಸಿದಳು. ಈಗಷ್ಟೇ ಟಿವಿಯಲ್ಲಿ ನೋಡಿ ಬೆರಗಾಗಿದ್ದ ಗೌರಮ್ಮ ಮಾಮಿಯ ಫಳ ಫಳ ಹೊಳೆವ ಹರಳು ಕೂರಿಸಿದ್ದ ಬೆಳ್ಳಿಯ ದೊಡ್ಡ ಕಣ್ಣುಗಳು ಪ್ರಸಾದದ ಹೂವಿನೊಳಗಿಂದ ಕರ್ಚೀಫ್ನೊಳಗೆ ಟಳ್ಳನೆ ಬಿದ್ದವು. ಸೋನು ಬೆರಗಾಗಿ ಧಡಕ್ಕನೆ ಎದ್ದು ಕೂತು ಮಾಮಿಯನ್ನೇ ನೋಡಿದಳು. ಮಾಮಿಯ ಕರುಣೆ ಸೂಸುತ್ತಿದ್ದ ಕಣ್ಣುಗಳು ತನ್ನನ್ನೇ ನೋಡುತ್ತಿವೆ ಎನ್ನಿಸಿತು ಸೋನುವಿಗೆ. ಮಾಮಿ ಕಣ್ಣು ಬಿಡವಳೆ ಸೋನುವಿನ ಮೇಲೆ. ಎಲ್ಲರಿಗೂ ಶುಭವಾಗಲಿ. ದಯವಿಟ್ಟು ನಮ್ಮ ಕತೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.